ತುಂಬ ಮನೆಗಳಲ್ಲಿ ನಾವು ಯಾವಾಗಲೂ ಕೇಳ್ತಾ ಇರುವಂತಹ ಪ್ರಾಬ್ಲಮ್ಸ್ ಏನಂದರೆ ಕುಕ್ಕರ್ ಬ್ಲಾಸ್ಟ್ ಆಯಿತು ಅಥವಾ ಕುಕ್ಕರ್ ಸರಿಯಾಗಿ ವೇಟ್ ಕರೆಕ್ಟಾಗಿ ಕೂರ್ತಾ ಇಲ್ಲ ಅಥವಾ ಅದರ ವಿಸಿಲ್ ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನೋದು. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡಬೇಕಂತ ಹೇಳಿದರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ತುಂಬ ಮನೆಗಳಲ್ಲಿ ನಾವು ಯಾವಾಗಲೂ ಕೇಳ್ತಾ ಇರುವಂತಹ ಪ್ರಾಬ್ಲಮ್ಸ್ ಏನಂದರೆ ಕುಕ್ಕರ್ ಬ್ಲಾಸ್ಟ್ ಆಯಿತು ಅಥವಾ ಕುಕ್ಕರ್ ಸರಿಯಾಗಿ ವೇಟ್ ಕರೆಕ್ಟಾಗಿ ಕೂರ್ತಾ ಇಲ್ಲ ಅಥವಾ ಅದರ ವಿಸಿಲ್ ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನೋದು. ಸೊ ಆ ಥರ ಬ್ಲಾಸ್ಟ್ ಆಗಬಾರ್ದು ಅಂತ ಏನಾದರೂ ಇದ್ದರೆ ಅದಕ್ಕೆ ನಾವು ಕೆಲವೊಂದು ಮುನ್ನೆಚ್ಚರಿಕೆಯನ್ನು ನಾವೇ ತಗೊಳ್ಬಹುದು ಆ್ಯಕ್ಚುಲಿ. ಸೊ ಇವತ್ತು ನಾನು ಈಗ ಒಂದು ಸಿಂಪಲ್ ಆಗಿ ನಾವೇನು ಮಾಡಬಹುದು ಅನ್ನೋದನ್ನು ಹೇಳ್ತೀನಿ. ಬೇಸಿಕ್ ಆಗಿ ಒಂದೇ ಒಂದು ಟಿಪ್ಸನ್ನು ಹೇಳ್ತೀನಿ ನಾನು ಇದಕ್ಕೆ. ನಾವು ನಾರ್ಮಲಿ ಏನು ಮಾಡ್ತೀವಿ, ಕುಕ್ಕರಲ್ಲಿ ಏನಾದರೂ ಹಾಕ್ತೀವಿ, ಡೈರೆಕ್ಟಾಗಿ ಈ ಥರ ಮುಚ್ಚಿಬಿಡ್ತೀವಿ. ಇಲ್ಲಿ ಇದು ಹಾಕಿರುತ್ತೆ, ರಬ್ಬರು ಬೆಲ್ಟ್ ಎಲ್ಲ ಹಾಕಿರುತ್ತೆ, ಹಿಂಗೆ ಮುಚ್ಚಿಬಿಡ್ತೀವಿ. ವೆಯ್ಟ್ ಹಾಕಿರೋದು ಅದೇ ಥರ ಇರುತ್ತೆ. ಬಟ್ ನಾವು ಯಾವುದೇ ಕಾರಣಕ್ಕೂ ಅದನ್ನು ಹಾಗೆ ಹಾಕಿ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಡಬಾರ್ದು. ಯಾವಾಗಲೂ ಗ್ಯಾಸ್ ಮೇಲೆ ನೀವು ಏನಾದರೂ ಕುಕ್ಕರ್ನ ಇಡ್ತೀರಾದರೆ ಫಸ್ಟು ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಹಾಗೆ ನೀವು ಮುಚ್ಚಳನ ಡೈರೆಕ್ಟಾಗಿ ಮುಚ್ಚಿ. ಇವಾಗ ಈ ಥರ ಮುಚ್ಚಳನ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಟು ಇಲ್ಲಿ ಹೊಗೆ ಹೋಗೋಕೆ ಅಥವಾ ಹಬೆ ಹೊರಗೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸಾರಿ ಕುದಿ ಬರೋಕ್ಕೆ ಶುರುವಾದಾಗ ಒಳಗಡೆ ಇರುವಂತಹ ಪದಾರ್ಥ ಇಲ್ಲಿ ಹೊಗೆ ಹೊರಗೆ ಹೋಗೋಕೆ ಶುರುವಾಗುತ್ತೆ, ಪ್ರೆಷರ್ ಹೊರಗೆ ಹೋಗೋಕೆ ಶುರುವಾಗುತ್ತೆ. ಆವಾಗ ನೀವು ಈ ವೆಯ್ಟನ್ನು ಹಾಕಿ. ಯಾಕಂತ ಹೇಳಿದರೆ ನಾವು ಪ್ರತಿದಿನ ಕುಕ್ಕರ್ ಯೂಸ್ ಮಾಡ್ತಾ ಇರುವಾಗ ಏನಾಗುತ್ತೆ ಗೊತ್ತಾ, ಕೆಲವೊಮ್ಮೆ ಅನ್ನನೋ ಬೇಳೆನೋ ಏನೋ ಬೇಯೋಕೆ ಇಟ್ಟಿರ್ತೀವಿ, ಈ ಪಾರ್ಟಲ್ಲೆಲ್ಲ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ನಮಗೆ ಗೊತ್ತಾಗಲ್ಲ ಕರೆಕ್ಟಾಗಿ. ತೊಳೆಯುವಾಗ ಕೂಡ ನಾವು ಬ್ರಷೆಲ್ಲ ಯೂಸ್ ಮಾಡಿ ತೊಳೆದ್ರೂ ಕೂಡ ಕೆಲವೊಮ್ಮೆ ಗೊತ್ತಾಗಲ್ಲ, ನಮಗೆ ಕಾಣಿಸಲ್ಲ ಇಲ್ಲಿ ಒಳಗಡೆ ಎಲ್ಲ ಕುತ್ಕೊಂಡಿದ್ರೆ. ಅಥವಾ ಇಲ್ಲಿ ಕೂಡ ಹಾಗೆ ನಾವೆಷ್ಟೇ ಕ್ಲೀನ್ ಮಾಡ್ತೀವಿ ಅಂದರೂ ಕೂಡ ಇಲ್ಲಿ ಒಳಗಡೆ ಎಲ್ಲ ಕೂತ್ಕೊಂಡಿದ್ರೆ ಕೆಲವೊಮ್ಮೆ ಏನಾದರೂ ಸ್ವಲ್ಪ ಸಿಕ್ಕಾಕೊಂಡಿದ್ರೆ ನಮಗೆ ಗೊತ್ತಿರಲ್ಲ, ಅದು ಬ್ಲಾಕ್ ಆಗಿರುತ್ತೆ. ಸೊ ಅದು ತುಂಬ ಡೇಂಜರಸ್. ಅದಕ್ಕೆ ನೀವು ಈ ಥರ ಫಸ್ಟಿಗೆ ವೆಯ್ಟನ್ನು ರಿಮೂವ್ ಮಾಡಿ ಮುಚ್ಕೊಂಡು ಲಾಸ್ಟಲ್ಲಿ ಆ ಪ್ರೆಷರ್ ಹೊರಗೆ ಬರೋಕ್ಕೆ ಶುರುವಾದ್ಮೇಲೆ, ಹಬೆ ಹೊರಗೆ ಬರೋಕ್ಕೆ ಶುರುವಾದ್ಮೇಲೆ ಈ ವೆಯ್ಟನ್ನು ಹಾಕಿದರೆ ಅಷ್ಟೊಂದು ಬ್ಲಾಸ್ಟ್ ಆಗುವ ಸಂಭವ ಇರೋದಿಲ್ಲ. ಬೇರೆ ಯಾವುದೇ ರೀಸನ್ನಿಂದ ಬ್ಲಾಸ್ಟ್ ಆಗೋದಿದ್ರೆ ಆಗಬಹುದು, ಬಿಟ್ಟರೆ ಇಲ್ಲಿ ಏನಾದರೂ ಬ್ಲಾಕ್ ಆದಾಗ ಬ್ಲಾಸ್ಟ್ ಏನಾಗುತ್ತೆ ಆ ಥರ ಆಗೋ ಸಂಭವ ತುಂಬ ಕಡಿಮೆ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.